ಸರ್ ನೋ ನೆಗೋಷಿಯೇಟ್ ಅಂದ್ರೆ 1,85,000 ಫೈನಲ್ ರೇಟ್ ಸರ್. 2011 ಮಾಡಲು 1,85,000ಕ್ಕೆ 1,65,000 ಗಾಡಿ ಕೊಡೋಣ ಸರ್, ಡೀಸೆಲ್ ಗಾಡಿ. 165ಕ್ಕೆ ಡೀಸೆಲ್ ವೇರಿಯಂಟ್. ಹೌದು ಸರ್, ಇದು ಸ್ವಿಫ್ಟ್ ತುಂಬಾ ಚಾನ್ಸ್ ಅಂದ್ರೆ ಚಾನ್ಸ್ ಆಯ್ತು ಕೊಡೋಣ ಸರ್. ಓಕೆ 1,95,000ಗೆ 11 ಮಾಡಲ್ ಮಾಡ್ಕೊಡೋಣ ಸರ್. 5,95,000 ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಇನ್ನೂ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ ಸರ್. ಮಾಡ್ಕೊಡೋಣ ಸರ್, ಫೈನಲ್ 1,95 ಕ್ಲೋಸ್ ಮಾಡೋಣ. ಇಟಿಯೋಸ್ ನಿಮಗೆ 1,95,000ಕ್ಕೆ ಸಿಗ್ತಿರೋದು. 1,99,000 ರಿಜಿಸ್ಟ್ರೇಷನ್ ಬೇಕು ಅಂದ್ರೆ ಫೈನಲ್ ಟು ಫೈನಲ್ 250 ಮಾಡ್ಕೊಡ್ತೀನಿ ಸರ್. 2,35,000 ಮಾಡ್ಕೊಡ್ತೀನಿ ಸರ್. 2,35,000ಕ್ಕೆ ಖಂಡಿತ ಸರ್. ಇದು 1,95,000 ಮಾಡ್ಕೊಡೋಣ ಸರ್. 2011 ಮಾಡಲ್ 1,95,000 ಕೊಡೋಣ. ಚಾನ್ಸ್ ರೇಟ್ಗೆ ಝೆಡ್ ಎಲ್ಲಾರು ಜಿ ಕೊಡೋ ರೇಟ್ನ ಝೆಡ್ ಕೊಡ್ತೀನಿ ಸರ್. 13.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ವಿತ್ ಟ್ರಾನ್ಸ್ಫರ್. 2014 3,75,000 ಮಾಡ್ಕೊಡ್ತೀನಿ. 2013 ಮಾಡಲು ಸೆಕೆಂಡ್ ಓನರ್. ಈ ಗಾಡಿ ಕೂಡ 1,99,000 ಮಾಡ್ಕೊಡ್ತೀನಿ ಸರ್. ಹಾಯ್ ಹಲೋ ನಮಸ್ಕಾರ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಮತ್ತೊಂದು ಶೋರೂಮ್ ತೊಗೊಂಡು ಬಂದಿದ್ದೀನಿ. ಈ ಶೋರೂಮಲ್ಲಿ ನಿಮಗೆ ಕಮ್ಮಿ ಹೊಡಿರೋ ಗಾಡಿಗಳಂದ್ರೆ ಕಮ್ಮಿ ಹೊಡಿರೋ ಗಾಡಿಗಳು ಇದೆ, ಕಮ್ಮಿ ಪ್ರೈಸಲ್ಲಿ ಕೊಡ್ತೀರಾ ಅಂತ ಹೇಳ್ಬೋದು. ಆಲ್ಮೋಸ್ಟ್ ನೀವು ಕಲಿಯಕ್ಕೆ ಗಾಡಿ ಬೇಕಾ ಅಂದರೆ ಕ್ರಿಸ್ಟಾ ಬೇಕಾ, ಎಲ್ಲ ಗಾಡಿಗಳು ಸಿಗುತ್ತೆ ಅಂತ ಹೇಳ್ಬೋದು. ಎಲ್ಲಿ ಬರುತ್ತೆ ಎಲ್ಲ ಅಡ್ರೆಸ್ ಕೇಳ್ಬಿಡೋಣ. ಸರ್ ನಮಸ್ಕಾರ ಸರ್. ನಮಸ್ತೆ, ಹೆಂಗಿದ್ದೀರಾ ಸರ್? ಸರ್ ಚೆನ್ನಾಗಿದೆ, ನೀವು? ನಾನು ಚೆನ್ನಾಗಿದ್ದೀನಿ ಸರ್. ಸರ್ ಭುವನೇಶ್ವರಿ ಕಾರ್ಸು ಓಪನ್ ಆಗಿ ಆಲ್ಮೋಸ್ಟ್ 2 months ಆಯ್ತು ಅನ್ಕೋತೀನಿ ಸರ್. ಗಾಡಿ ಓಪನ್ ಆಗಿ ಅಮ್ಮಮ್ಮ ಅಂದ್ರೆ ಒಂದು 10 days ಆಯ್ತು ಅಷ್ಟೇ. 10 days ಆಯ್ತಾ? ಸರ್. ಓಕೆ ಸರ್, ಈ ಎಕ್ಸ್ಪೀರಿಯನ್ಸು ಸರ್ ಇದರಲ್ಲಿ? ಸರ್ ಎಕ್ಸ್ಪೀರಿಯನ್ಸ್ ನಮ್ಗೊಂದು 15 years ಇದೆ ಸರ್. 15 ವರ್ಷ. ಹೌದು ಸರ್. ಆಲ್ಮೋಸ್ಟ್ ಎಲ್ಲಾ ಗಾಡಿಗಳು ಚಾನ್ಸ್ ಪ್ರೈಸ್ ಅಲ್ಲಿ ಕೊಟ್ಟಿದ್ದಾರೆ. ಖಂಡಿತ ಸರ್. ಮಾರ್ಕೆಟ್ ಚೆಕ್ ಮಾಡ್ಕೊಂಡ್ ಬರ್ಲಿ, ಎಲ್ಲಾ ಕಡೆ ನೋಡ್ಕೊಂಡ್ ಬರ್ಲಿ. ಆಲ್ಮೋಸ್ಟ್ 11 ಮಾಡಲ್ ನೀವು ಒಂದ್ 2 ಲಕ್ಷದ ಒಳಗಡೆ ಕೊಟ್ಟಿದ್ದೀರಾ ಅಂತ ಹೇಳ್ಬೋದು. ಅಂಡ್ ಕ್ರಿಸ್ಟಾನು ಚಾನ್ಸ್ ಪ್ರೈಸ್ ಅಲ್ಲಿ ಕೊಟ್ಟಿದೆ. ಬ್ರೀಜಾಗಳಿರೋದು, ಬ್ರಿಯೋಗಳಿರೋದು ಎಲ್ಲಾ ಗಾಡಿಗಳು ಚಾನ್ಸ್ ಇದೆ ಸರ್. ಭುವನೇಶ್ವರಿ ಕಾರ್ಸ್ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಭುವನೇಶ್ವರಿ ಕಾರ್ಸು ನಾಗರಬಾವಿ ಅನ್ನಪೂರ್ಣೇಶ್ವರಿ ನಗರ, ಬಕಾಸ್ಪುರ ಬಂಟಿಯಿಂದ ಬಂದ್ರೆ ಸ್ಟ್ರೈಟ್ ಡೆಡ್ ಎಂಡ್ ಅಲ್ಲಿ ನಮ್ಮ ಆಫೀಸ್ ಬರುತ್ತೆ. ಈ ಕಡೆಯಿಂದ ಬಂದ್ರೆ ಜೂಬ್ಲಿ ಸ್ಕೂಲು, HMB ಇಂಟರ್ನ್ಯಾಷನಲ್ ಸ್ಕೂಲ್ ಕಾರ್ನರ್ ನೋಡಿ, HMB ಸ್ಕೂಲ್ ಇಂಟರ್ನ್ಯಾಷನಲ್ ಕಾರ್ನರ್ ಅಲ್ಲೇ ನಮ್ಮ ಆಫೀಸ್ ಬರುತ್ತೆ. ಓಕೆ, ಆ ಕಡೆ ನೋಡ್ಬೋದು, ಅದು ಸ್ಕೂಲ್ ಆಗಿರುತ್ತೆ. ಇದು ನಿಮಗೆ ಡೌನ್ ಆಗುತ್ತೆ. ಈ ಸ್ಟ್ರೇಟ್ ಆ ಕಡೆ ತೋರಿಸಿ. ಈ ಸ್ಟ್ರೇಟ್ ಇಂದ ಬಂದ್ರೆ ನೀವು BDA ಕಾಂಪ್ಲೆಕ್ಸ್ ಸ್ಟಾಪ್ ಹೇಳ್ಕೊಂಡು ಅಲ್ಲಿಂದ ನಿಮಗೆ ಡೌನ್ ಬಂದ್ರೆ ಇಮಿಡಿಯೇಟ್ ಆ ಕಡೆ ಬಂದ್ರೆ ಒಂದು ಫ್ಲಾಗ್ ಕಾಣುತ್ತೆ. ಅಲ್ಲಿ ನಿಮಗೆ ಬಕಾಸುರ ಬಂಡಿ ಇರುತ್ತೆ. ಬಕಾಸುರ ಬಂಡಿಯಿಂದ ಸ್ಟ್ರೇಟ್ ಆಗಿ ಬಂದ್ರೆ ಡೆಡ್ ಎಂಡು ಭುವನೇಶ್ವರಿ ಕಾರ್ಸು. ನಿಮ್ಗೆ ಅಲ್ಲಿಂದಾನೇ ಕಾಣ್ಬಿಡುತ್ತೆ ಬೋರ್ಡು ಭುವನೇಶ್ವರಿ ಕಾರ್ಸ್ ಅಂತ, ಅನ್ನಪೂರ್ಣೇಶ್ವರಿ ನಗರ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಲೊಕೇಶನ್ ಕೂಡ ಹಾಕಿರ್ತೀನಿ, ಎಲ್ಲ ಇನ್ಫಾರ್ಮೇಶನ್ ಪಡ್ಕೊಳ್ಳಿ ಸರ್. ಲೋನ್ ಅಂತ ಹೋಗೋದಾದ್ರೆ ಲೋನು ಆಗುತ್ತೆ ಸರ್. ಲೋನ್ ಕೂಡ ಆಗುತ್ತೆ. ಲೋನ್ 80 to 85%. ಸಿವಿಲ್ ಚೆನ್ನಾಗಿರ್ಬೇಕು ಅಷ್ಟೇ ಸರ್. ಸಿವಿಲ್ ಚೆನ್ನಾಗಿರ್ಬೇಕು. ಓಕೆ. ಅಂಡ್ ಎಷ್ಟು ಗಾಡಿ ನೋಡಕ್ ಸಿಗುತ್ತೆ ಸರ್ ಈಗ? ಸರ್ ಈಗ ನೋಡೋದಕ್ಕೆ ಒಂದು 30 ಇಂದ 35 ಗಾಡಿ ಇದೆ. ಇನ್ನು ಬರೋದು ಗಾಡಿಗಳು ಎಷ್ಟು? ಇನ್ನು ಬರೋದಿದೆ ಸರ್. ಈ ವೀಕಲ್ಲಿ ಇನ್ನೂ ಒಂದು 20 ಗಾಡಿ ಬರೋದಿದೆ ಸರ್. ಓಕೆ, ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಂಬರ್ ಹಾಕಿರ್ತೀನಿ, ಕಾಲ್ ಮಾಡ್ಬೋದು ಸರ್. ವಿಡಿಯೋ ಸ್ಟಾರ್ಟ್ ಮಾಡೋಣ? ಖಂಡಿತ ಬನ್ನಿ ಸರ್. ಫಸ್ಟ್ ವೆಹಿಕಲ್ ಸರ್, ಫಸ್ಟ್ ವಿಡಿಯೋ ಮಾಡ್ತಿರೋದು ಭುವನೇಶ್ವರಿ ಕಾರ್ಸ್ ಅಲ್ಲಿ. ಭುವನೇಶ್ವರಿ ಕಾರ್ಸ್ ಅಂದ್ರೆ ಕನ್ನಡಾಂಬೆ ಅಂತ ಹೇಳ್ಬೋದು ಸರ್. ಆಲ್ಮೋಸ್ಟ್ ಕರ್ನಾಟಕ ಜನತೆಗೆ ಒಳ್ಳೆ ಪ್ರೈಸ್ ಕೊಡಿ ಸರ್. ಸರ್ ಖಂಡಿತ ಕೊಡೋಣ. ಕರ್ನಾಟಕ ಜನತೆಗಿಂತ ಫಸ್ಟ್ ಲೋಕಲ್ ಬೆಂಗಳೂರು ಜನತೆ ಕೊಡೋಣ ಸರ್. ಓಕೆ ನೋಡಿ, ಒಂದು ಫ್ಯಾಮಿಲಿ ಗಾಡಿ ಸರ್. ಈ ಗಾಡಿ ಒಂದು ಒಳ್ಳೆ ರೇಟ್ ಗಾಡಿ ಕೊಡೋಣ ಸರ್. ಮಾಡಲ್ ಸರ್ ಇದು? ಸರ್ 2011 ಮಾಡಲು VXI ವೇರಿಯಂಟ್, LXI AC ಪವರ್ ಸ್ಟೇರಿಂಗ್, 2 door ಪವರ್ ವಿಂಡೋ ಬರುತ್ತೆ. ಟೈರ್ ಕಂಡೀಷನ್ ಆಲ್ಮೋಸ್ಟ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಗಾಡಿ ಮಾತ್ರ ಕ್ಲಾಸ್ ಆಗಿದೆ, ಎಲ್ಲೂ ಡೆಂಟು ಸ್ಕ್ರಾಚ್ ಬರೋದಿಲ್ಲ. ಅಂಡ್ 2011 ಮಾಡಲು. ಪ್ರೈಸ್ ಏನು ಹೇಳ್ತೀರಾ ಸರ್ ಇದಕ್ಕೆ? ಸರ್ ಇದು 1,95,000 ಮಾಡ್ಕೊಡೋಣ ಸರ್. 2011 ಮಾಡಲ್ 1,95,000 ಕೊಡೋಣ ಸರ್. 1,95,000ಕ್ಕೆ 2011 ಮಾಡಲು ವ್ಯಾಗನರ್ ಸಿಗ್ತಿರೋದು. ಹಾಗೆ ಸರ್ ಡಿಮಾಂಡೆಡ್ ವೆಹಿಕಲ್ ಸ್ವಿಫ್ಟ್ ಸರ್. ಆಲ್ಮೋಸ್ಟ್ 2014 ಮಾಡಲು. ಇದು ಕೂಡ ಒಂದು ಒಳ್ಳೆ ರೇಟ್ ಗಾಡಿ ಕೊಡೋಣ ಸರ್. VXI ವೇರಿಯಂಟ್. ಈ ಗಾಡಿ ಬಂದ್ಬಿಟ್ಟು ನಿಮಗೆ 3,75,000 ಕೊಡೋಣ ಸರ್. 2014 3,75,000 ಮಾಡ್ಕೊಡ್ತೀನಿ ಸರ್. 3,75,000ಕ್ಕೆ 2014 ಮಾಡಲು VXI ಗಾಡಿ ಸಿಗ್ತಿರೋದು. ನಿಮಗೆ ಫೀಚರ್ಸ್ ಎಲ್ಲ ಹೋಗ್ಬೇಕಂದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಬರೋದಿಲ್ಲ ಬಿಕಾಸ್ VXI ಆಗಿರುತ್ತೆ. ನಿಮಗೆ ಟೈರ್ ಕಂಡೀಷನ್ ಆಲ್ಮೋಸ್ಟ್ 90% ಟೈರ್ಸ್ ಇದೆ. ಗಾಡಿ ಎಲ್ಲ ಡೆಂಟು ಸ್ಕ್ರಾಚು ಎಲ್ಲೂ ಬರೋದಿಲ್ಲ. ಗಾಡಿ ಚೆನ್ನಾಗಿದೆ ಅಂತ. ಹಿಂದ್ಗಡೆ ಕೂಡ ನಿಮಗೆ ಸ್ಪಾಯ್ಲರ್ ಹಾಕಿದ್ದಾರೆ. 3,75,000 ಬಂದರೆ ನೆಗೋಷಿಯೇಟು ಸರ್. ಬಂದರೆ ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. I10 ನೋಡೋರಿಗೆ ಒಂದು ಗಾಡಿ ಇರೋದು ಸರ್. ಸರ್ I10 2011 ಮಾಡಲು ಮ್ಯಾಗ್ನಾ ಸರ್. ಒಳ್ಳೆ ರೇಟಿಗೆ ಇದು ಕೂಡ ಗಾಡಿ ಮಾಡ್ಕೊಡೋಣ. 1,99,000 ಸರ್. ಸೆಕೆಂಡ್ ಓನರ್. ಖಂಡಿತ ಸರ್. 2011 ಮಾಡಲು 1,99,000ಕ್ಕೆ ಸಿಗ್ತಿರೋದು. ಮುಂದೆ ಬಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹೆಚ್ಚು ಕಮ್ಮಿ ಆಗಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರೆ. ಸರ್ ಏನಾದರೂ ಫೈನಲ್ ಪ್ರೈಸ್ ಹೇಳ್ಬಿಡಿ, ನೋ ನೆಗೋಷಿಯೇಟ್ ಸರ್. ನೋ ನೆಗೋಷಿಯೇಟ್ ಅಂದ್ರೆ 1,85,000 ಫೈನಲ್ ರೇಟ್ ಸರ್. 2011 ಮಾಡಲು 1,85,000ಕ್ಕೆ 2011 ಮಾಡಲು ಮ್ಯಾಗ್ನಾ ಸಿಗ್ತಿರೋದು. ಇಂಟೀರಿಯರ್ ನಿಮಗೆ ಡೈಮಂಡ್ ಸಿಸ್ಟಮ್ ಕೂಡ ಹಾಕಿದ್ರೆ ನೋಡ್ಬೋದು. ಅಂಡ್ ಲೆದರ್ ಪಾಲ್ ಸರ್ವಿಸ್ ಚೆನ್ನಾಗಿದೆ ಅಂತ ಹೇಳ್ಬೋದು. AC ಪವರ್ ಶೇರಿಂಗು, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. 1,85,000ಕ್ಕೆ 2011 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಸಿಗ್ತಿರೋದು ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ನೆಕ್ಸ್ಟ್ ವೆಹಿಕಲ್ ಡಸ್ಟರ್ ಡೀಸೆಲ್ ಗಾಡಿ ಸರ್. 85 PS, ಸಿಂಗಲ್ ಓನರ್, 15 ಮಾಡಲ್ ಸರ್. ನೀವೇ ಹೇಳ್ಬಿಡಿ ಸರ್, ಏನು ರೇಟ್ ಕೊಡೋಣ ಸರ್? ಹೇಳ್ಬಿಡಿ. ಫಸ್ಟ್ ವಿಡಿಯೋ ಆಗಿರೋದ್ರಿಂದ
ಫೈನಲ್ ಪ್ರೈಸ್ ಹೇಳ್ಬಿಡ್ತಾರಾ ಹೆಂಗೆ? ಸರ್ ಫೈನಲ್ ಪ್ರೈಸ್ ಹೇಳ್ಬಿಡ್ತೀನಿ, ಗಾಡಿಗೆ 4,65,000 ಕೊಡ್ತೀನಿ ಸರ್. 15 ಮಾಡಲು ಸಿಂಗಲ್ ಓನರ್, ಲೋನು ಕೂಡ ಆಗುತ್ತೆ ಗಾಡಿಗೆ. ಎಷ್ಟಾಗುತ್ತೆ ಸರ್ ಲೋನು? ಸರ್ ಲೋನ್ 95% ಲೋನ್ ಮಾಡಿಸ್ಕೊಡ್ತೀನಿ ಸರ್. 95% ಆಗುತ್ತೆ ನಿಮಗೆ. 15 ಮಾಡಲು 4,85,000, 4,65,000 ಮಾಡ್ಕೊಡ್ತೀನಿ ಸರ್. 4,65,000 ಫೈನಲ್ ಪ್ರೈಸ್. ಅಂಡ್ ಈ ಒಂದು ಟೈರ್ ಹೊಸದು ಹಾಕ್ಸಿದಾರಲ್ಲ ಸರ್? ಹೌದು ಸರ್, ಟೈರು ಫ್ರಂಟ್ 2 ಹೊಸದಿದೆ. ಗಾಡಿ ಔಟ್ಲುಕ್ ಎಲ್ಲ ತುಂಬಾ ಚೆನ್ನಾಗಿದೆ. ಗಾಡಿ ಇಂಟೀರಿಯರ್ ನೋಡಿ. ಅಂಡ್ ಇಂಟೀರಿಯರ್ ನಿಮಗೆ ತೋರಿಸೋದ್ರೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಂಡ್ 85 PS ಆಗಿರೋದ್ರಿಂದ ನಿಮಗೆ ಮೈಲೇಜು ಕೂಡ ಚೆನ್ನಾಗಿ ಬರುತ್ತೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಇಯರ್ ಬ್ಯಾಗ್ ಸಮೇತ ಬರುತ್ತೆ. ಈ ಲೆದರ್ ಪಾಲ್ಸರಿ ಕೂಡ ಚೆನ್ನಾಗಿದೆ. ಯಾರು ಹುಡುಕ್ತಿರೋರಿಗೆ ಗಾಡಿ ಬನ್ನಿ, ವಿಸಿಟ್ ಆಗಿ. 4,65,000 ಅಂತ ಹೇಳ್ತಾರೆ. ನನ್ನ ಚಾನಲ್ ಕಡೆಯಿಂದ ಬಂದರೆ ಸ್ವಲ್ಪ ಇನ್ನೂ ಆ ಕಡೆ ಈ ಕಡೆ ಆಗುತ್ತೆ. ಸರ್ ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಸರ್? ನೆಕ್ಸ್ಟ್ ವೆಹಿಕಲ್ ಆಲ್ಟೋ 2010 ಮಾಡಲು, ಫ್ರೆಶ್ FC ಕೂಡ ಮಾಡ್ಕೊಡ್ತೀನಿ. 1,39,000 ಫೈನಲ್ ಮಾಡ್ಕೊಡ್ತೀನಿ ಸರ್, ಫ್ರೆಶ್ FC ಮಾಡಿ. 1,39,000 2011 ಮಾಡಲ್. 11 ಮಾಡಲ್ ಸರ್. ಓಕೆ. LXi AC ಪವರ್ ಸ್ಟೇರಿಂಗ್ ಬರುತ್ತೆ ಸರ್. LXi ಗಾಡಿನೇ ಮಾರ್ಕೆಟಲ್ಲಿ 11 ಮಾಡಲ್ ನನ್ನ ಪ್ರಕಾರ 1,85 ಹಿಡ್ಕೊಳ್ಳಿ ಸರ್. ಹೌದು ಸರ್, ಪವರ್ ವಿಂಡೋ ಕೂಡ ಇದೆ ಗಾಡಿ. ಪವರ್ ವಿಂಡೋಸ್ ಬರುತ್ತೆ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ಒಮಿನಿ 5 ಸೀಟರ್ 8 ಸೀಟರ್ ಸರ್? ಸರ್ 8 ಸೀಟರ್ ಗಾಡಿ ಇದು. ಇದು ಡೆಲ್ಲಿಯಿಂದ ಕರ್ನಾಟಕ ಆಗಿದೆ. 2013 ಮಾಡಲು, ಸೆಕೆಂಡ್ ಓನರ್. ಈ ಗಾಡಿ ಕೂಡ 1,99,000 ಮಾಡ್ಕೊಡ್ತೀನಿ ಸರ್. 1,99,000? ಹೌದು ಸರ್. 1,99,000 8 ಸೀಟರ್ ಒಮಿನಿ 13 ಮಾಡಲು. ಸರ್ ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಸರ್. ಸ್ವಿಫ್ಟ್ ಡಿಸೈರು, ಅದು ಡೀಸೆಲ್ ವೆಹಿಕಲ್. ಮಾರ್ಕೆಟ್ ಅಲ್ಲಿ ಸ್ವಲ್ಪ ರೇರ್ ಆಗಿ ಸಿಗ್ತಿದೆ ಸರ್ ಈಗ, ಬಿಕಾಸ್ ಡಿಮಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು. ಆಫ್ಟರ್ ಮಾರ್ಕೆಟ್ ನಿಮಗೆ ಅಲಾಯ್ಸ್ ಕೂಡ ಹಾಕಿದ್ದಾರೆ. VDI ಸರ್ ಇದು? ಸರ್ ಇದು LDI ಆಪ್ಷನ್. LDI ಇದು 4 ಫಿಟೆಡ್ ಪವರ್ ವಿಂಡೋ ಇದೆ ಸರ್. ಇದು ಡೀಸೆಲ್ ಗಾಡಿ, ಮ್ಯಾಗ್ವಿಲ್ ಸಮೇತ ಇದೆ. ಹೌದು. 4th ಓನರ್ ಆಗಿದೆ. FC 28 ವರೆಗೂ ಇದೆ ಸರ್. 1,65,000 ಗಾಡಿ ಕೊಡೋಣ ಸರ್, ಡೀಸೆಲ್ ಗಾಡಿ. 1,65,000 ಡೀಸೆಲ್ ವೇರಿಯಂಟ್? ಹೌದು ಸರ್. 1,65,000 ಡೀಸೆಲ್ ವೇರಿಯಂಟ್, 4th ಓನರ್ ಆಗಿರುತ್ತೆ. ಬಟ್ LDI ಟು VDI ಆಗಿರುತ್ತೆ. ಬಿಕಾಸ್ ಮ್ಯಾಗ್ವಿಲ್ ಹಾಕಿದ್ದಾರೆ, ಪವರ್ ವಿಂಡೋಸ್ ಹಾಕಿದ್ದಾರೆ, ಪವರ್ ಶೇರಿಂಗ್ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಗಾಡಿ ಚೆನ್ನಾಗಿದೆ. 1,65,000 ಫ್ರೆಶ್ FC ಕೂಡ ಇದೆ ಅಂತ ಹೇಳ್ಬೋದು. ಫ್ರೆಶ್ FC ಇಲ್ಲ, 28 ವರೆಗೂ. 28 ವರೆಗೆ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಹೋಗ್ತೀವಿ ಸರ್. ನೆಕ್ಸ್ಟ್ ಇದು ಕೂಡ ಡೀಸೆಲ್, ಸೆಕೆಂಡ್ ಓನರ್, ಟಾಪ್ ಎಂಡ್ ಮಾಡಲಿದ್ದು ZDI ಇದು. ಓಕೆ. ಇದಕ್ಕೆ ನಿಮಗೆ ಫ್ರೆಶ್ FC ಕೂಡ ಆಗಿದೆ ಇದು. ಈ ಗಾಡಿನೂ ಅಷ್ಟೇ ಸರ್, ಒಂದು ಒಳ್ಳೆ ರೇಟ್ ಕೊಡೋಣ. 2,35,000 ಮಾಡ್ಕೊಡ್ತೀನಿ ಸರ್. 2,35,000 ಖಂಡಿತ. ಓಕೆ. ಮುಂದೆ ಬಂದ್ರೆ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ಖಂಡಿತ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಸ್ವಿಫ್ಟ್ ಸರ್. ಇದು ಸ್ವಿಫ್ಟ್ ತುಂಬಾ ಚಾನ್ಸ್ ಅಂದ್ರೆ ಚಾನ್ಸ್ ಇಟ್ಟು ಕೊಡೋಣ ಸರ್. ಓಕೆ ಸರ್. 2017 ಮಾಡಲು, ಸಿಂಗಲ್ ಓನರು. ಸಿಂಗಲ್ ಓನರ್? 2017 ಮಾಡಲು. VXi ವೇರಿಯಂಟ್? ಇಲ್ಲ ಸರ್, LDI ಆಪ್ಷನ್ ಅಲ್ಲೂ 2 ಪವರ್ ವಿಂಡೋ ಬರುತ್ತೆ, ಡೀಸೆಲ್ ಗಾಡಿ. ಡೀಸೆಲ್ 3,99,000 ಕೊಡ್ತೀನಿ ಸರ್. 3,99,000 17 ಮಾಡಲು, ಸಿಂಗಲ್ ಓನರ್. ಸಿಂಗಲ್ ಓನರ್ 3,99,000 ಡೀಸೆಲ್ ವೇರಿಯಂಟ್, ಸಿಂಗಲ್ ಓನರ್ ಗಾಡಿ ಸಿಗ್ತಿರೋದು. ಹಾಗೆ ನೋಡ್ತಿದ್ರೆ 3 ಬ್ರೀಜಾಗಳಿರೋದು. 3 ಡೀಸೆಲ್ ಸರ್ ಇದು? ಸರ್ 3 ಡೀಸೆಲ್ ಗಾಡಿ, ಬಟ್ ಇದು ಅಡ್ವಾನ್ಸ್ ಆಗಿದೆ. ಓಕೆ. ಈ ಗಾಡಿ ಇದೆ ಸಿಂಗಲ್ ಓನರು, K ರಿಜಿಸ್ಟ್ರೇಷನ್ ಗಾಡಿ ಇದು. 16 ಮಾಡಲು ಸರ್, ಇದು ಸಿಂಗಲ್ ಓನರು. ಈ ಗಾಡಿ ಕೂಡ ನಿಮ್ಗೆ ಒಳ್ಳೆ ರೇಟಲ್ಲಿ ಕೊಡೋಣ ಸರ್. 5,95,000 ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಇನ್ನೂ ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಡ್ತೀನಿ ಸರ್. 5,95,000 16 ಮಾಡಲು. VDI ಸರ್ ಇದು? VDI ಆಪ್ಷನಲ್, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. VDI ಆಪ್ಷನಲ್ ಆಗಿರುತ್ತೆ ನಿಮಗೆ. ಡೀಸೆಲ್ ವೇರಿಯಂಟು. 5,45,000? 5,95,000. ಮುಂದೆ ಬಂದರೆ ಇನ್ನೂ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ ಸರ್. ನೆಕ್ಸ್ಟ್ ಇದು ಅಡ್ವಾನ್ಸ್ ಆಗಿದೆ? ಇದು ಅಡ್ವಾನ್ಸ್ ಆಗಿದೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್ ಇನ್ನೊಂದು ಸರ್, ಇದು 18 ಮಾಡಲು. ಇದು UP ಗಾಡಿ. NOC ತಗೊಡ್ತೀನಿ ಸರ್. 5,5 ಲಕ್ಷಕ್ಕೆ 18 ಮಾಡಲು, SR ನೋ ರೇಟು. NOC ತಗೊಡ್ತೀನಿ. ರಿಜಿಸ್ಟ್ರೇಷನ್ ಬೇಕು ಅಂದ್ರೆ 95,000 ರಿಜಿಸ್ಟ್ರೇಷನ್ ಖರ್ಚು ಸರ್. 95,000 ಎಕ್ಸ್ಟ್ರಾ. 18 ಮಾಡಲು. 18 ಮಾಡೋದು 5 ಲಕ್ಷ. 5.5 ಲಕ್ಷ ಅಂದ್ರೆ 6.5 ಲಕ್ಷಕ್ಕೆ ಕರ್ನಾಟಕ ಸಿಗುತ್ತೆ. 660ಕ್ಕೆ ಫೈನಲ್ ರಿಜಿಸ್ಟ್ರೇಷನ್ ಅವ್ರ ಹೆಸರು ಟ್ರಾನ್ಸ್ಫರ್ ಸಮೇತ ಮಾಡ್ಕೊಡ್ತೀನಿ. 18 ಮಾಡಲು ಗಾಡಿ. 18 ಮಾಡಲು 6,60,000 ಸರ್. ಎರಿಟಿಗಾ 2014 ಮಾಡಲು, ಸೆಕೆಂಡ್ ಓನರು. ಈ ಗಾಡಿನೂ ಅಷ್ಟೇ ಸರ್, ಒಂದು ಒಳ್ಳೆ ರೇಟ್ ಕೊಡೋಣ. ಹೇಳಿ. ಹೊಸ ಸೀಟ್ ಕವರ್ ಇದೆ, ಗಾಡಿನೂ ಚೆನ್ನಾಗಿದೆ, ಸೆಕೆಂಡ್ ಓನರು. ZDI? VDI ಸರ್. VDI ಆಪ್ಷನ್ ನಿಮಗೆ ABS ಬ್ರೇಕ್ ಎಲ್ಲ ಬರುತ್ತೆ ಈ ಗಾಡಿಯಲ್ಲಿ. ಓಕೆ. ಇದರಲ್ಲಿ ಎಕ್ಸ್ಟ್ರಾ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಸಮೇತ ಇದೆ ಸರ್. ಈ ಗಾಡಿ ಒಂದು 565 ಹೇಳ್ತೀವಿ, ಮುಂದೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 5,65,000 VDI ಆಪ್ಷನಲ್, ಮ್ಯಾಗ್ವಿಲ್ ಅಲ್ಲಿ ಬರುತ್ತೆ, ಲೆದರ್ ಪಾಲಿಸರಿ, ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ. ಸಿಸ್ಟಮ್ ಏನಾದರೂ ಆಡ್ ಹಾಕಿದ್ದಾರೆ ಸರ್? ಇಲ್ಲ ಸರ್, ಸಿಸ್ಟಮ್ ಇಲ್ಲ, ಇನ್ಬಿಲ್ಟ್ ಕಂಪ್ನಿ ಇನ್ಬಿಲ್ಟ್ ಆಗಿರುತ್ತೆ. ಡೀಸೆಲ್ ವೆಹಿಕಲ್ ಎರ್ಟಿಗಾ ಹುಡುಕ್ತಾರೆ, ವಿಸಿಟ್ ಆಗಿ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಕ್ರಿಸ್ಟಾ ಒಂದು ಒಳ್ಳೆ ರೇಟಿಗೆ ಕೊಡೋಣ ಸರ್. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಬೆಸ್ಟ್ ರೇಟಿಗೆ ಮಾಡ್ಕೊಡೋಣ ಸರ್. ಮಾಡಲ್ ಸರ್ ಇದು? ಸರ್ 2016 Z ಟಾಪ್ ಎಂಡ್ ಮಾಡಲು, ಸಿಂಗಲ್ ಓನರ್ ಗಾಡಿ. 1,25,000 ಓಡಿರೋದು. 1,25,000 ಓಡಿರೋದು. Z ವೇರಿಯಂಟ್, ಪುಷ್ ಬಟನ್ ಸ್ಟಾರ್ಟ್, AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಆಮೇಲೆ ಫ್ಲೋರಿಂಗ್ ಮ್ಯಾಟ್ ಸಮೇತ ಹಾಕಿದೆ ಗಾಡಿಗೆ. ಒಳ್ಳೆ ಲೆದರ್ ಸೀಟ್ ಕವರ್ ಕಂಪ್ನಿ ಏನಿದೆಯೋ ಅದೇ ಇದೆ. ನೋಡ್ಬೋದು. ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ. ಇನ್ಬಿಲ್ಡ್ ಗಾಡಿ ಆಗಿರುತ್ತೆ, ಎಲ್ಲಾನು ಎಕ್ಸೆಸರೀಸ್ ಇನ್ಬಿಲ್ಡ್ ಆಗಿರುತ್ತೆ. 1,26,000 ಓಡಿರೋ ಗಾಡಿ, ಪುಷ್ ಬಟನ್ ಸ್ಟಾರ್ಟ್. ಯಾರು ಹುಡುಕ್ತಿರೋರಿಗೆ Z ವೇರಿಯಂಟು ಸರ್. ಫಸ್ಟ್ ವಿಡಿಯೋ ಮಾಡ್ತಿರೋದು ಸರ್, ಚಾನ್ಸ್ ಪ್ರೈಸಲ್ಲಿ ಕೊಡ್ತೀನಿ. ಚಾನ್ಸ್ ರೇಟ್ಗೆ Z, ಎಲ್ಲರೂ G ಕೊಡೋ ರೇಟ್ನ Z ಕೊಡ್ತೀನಿ ಸರ್.
13.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ ವಿತ್ ಟ್ರಾನ್ಸ್ಫರ್. ವಿತ್ ಕರ್ನಾಟಕ ವಿತ್ ಟ್ರಾನ್ಸ್ಫರ್ 13.5 ಲಕ್ಷ ಸರ್. ಬಂದ್ರೆ ನಿಮ್ ಚಾನಲ್ ಕಡೆಯಿಂದ ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. 13,50,000 ಸಿಗ್ತಿರೋದು. ಮುಂದೆ ಬಂದ್ರೆ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಓಕೆ ಸರ್, ಆ ಕಡೆ ಹೋಗ್ತಿದ್ರೆ ಸರ್ ವ್ಯಾಗನಾರ್ಗಳಿರೋದು. ಫಸ್ಟ್ ಸ್ವಿಫ್ಟ್ ತಗೊಳ್ಳೋಣ ಸರ್, ಹೇಳಿ ಸರ್. ಸ್ವಿಫ್ಟ್ ಇದು ನಿಮಗೆ 2017 ಮಾಡಲು, LX ಆಪ್ಷನಲ್ 4 ಪವರ್ ವಿಂಡೋ ಇದೆ. ಈ ಗಾಡಿ ನಿಮಗೆ ಸರ್ ಒಂದು 4,45,000ಗೆ ವಿತ್ ಕೆ ಮಾಡಿಸಿ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀನಿ ಸರ್. 4,45,000. ಹೌದು ಸರ್. ಮುಂದೆ ಬಂದ್ರೆ ಸ್ಲೈಟ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಓಕೆ, ವ್ಯಾಗನಾರ್ ನೋಡ್ತಿದ್ರೆ ಸರ್. ಸರ್ ಇದು ಬರೀ 23,000 ಗಾಡಿ ಓಡಿದೆ ಸರ್. ಸಿಂಗಲ್ ಓನರ್, ಶೋರೂಮ್ ಹಿಸ್ಟ್ರಿ 23,000 ಓಡಿದೆ ಅಷ್ಟೇ ಗಾಡಿ. ಓಕೆ, ಈ ಗಾಡಿ ನಿಮಗೆ NOC ತೆಗೆದು ಕೊಡ್ತೀವಿ 1,99,000. ರಿಜಿಸ್ಟ್ರೇಷನ್ ಬೇಕು ಅಂದ್ರೆ ಫೈನಲ್ ಟು ಫೈನಲ್ 250 ಮಾಡ್ಕೊಡ್ತೀನಿ ಸರ್. ಬರೀ ಓಡಿರೋದು ಕಮ್ಮಿ ಓಡಿರೋ ಗಾಡಿ 23,000, 2.5 ಲಕ್ಷಕ್ಕೆ ವಿತ್ ಟ್ರಾನ್ಸ್ಫರ್ ಗಾಡಿ ಕೊಡ್ತೀನಿ. 14 ಮಾಡಲು 23,000 ಶೋರೂಮ್ ಹಿಸ್ಟ್ರಿ. ಬ್ರಿಯೋ ನೋಡ್ತೀರಾ ಸರ್, ಚಿಕ್ಕ ಗಾಡಿ ಸಿಟಿ ಓಡಾಡಕ್ಕೆ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಮತ್ತೊಂದು ಆಡೆಡ್ ಅಡ್ವಾಂಟೇಜ್ ಇದರಲ್ಲಿ ವಿ ವೇರಿಯಂಟ್ ಟಾಪ್ ಅಂಡ್ ಆಗಿರುತ್ತೆ, ಮ್ಯಾಗ್ವೆಲ್ ಎಲ್ಲ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ. 2000 ಮಾಡಲ್ ಸರ್ ಇದು. ಸರ್ 2013 ಬರೀ 68,000 ಓಡಿದೆ ಗಾಡಿ. 68,000 ಓಡಿ, ಸಿಂಗಲ್ ಓನರ್ ಸರ್. ಈ ಗಾಡಿ ಕೂಡ ಚಾನ್ಸ್ ರೇಟಲ್ಲೇ ಕೊಡೋಣ ಸರ್. 2,85,000. ಮುಂದೆ ಬಂದ್ರೆ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 2,85,000ಕ್ಕೆ ಮುಂದೆ ಬಂದ್ರೆ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಓಕೆ ಸರ್, ನೆಕ್ಸ್ಟ್ ವ್ಯಾಗನರ್ ಸರ್. ಇದು 2011 ಮಾಡಲು, ಇದು ಕೂಡ ಡೆಲ್ಲಿ ವೆಹಿಕಲ್. ಕೆ ಎಲ್ಲ ಮಾಡಿಸ್ಕೊಡ್ತೀವಿ. ಇದು 27,000 ಓಡಿದೆ, ಶೋರೂಮ್ ಹಿಸ್ಟ್ರಿ. ಇದು 27,000 ಓಡಿ. ಖಂಡಿತ ಸರ್. Okay. ಇದು ನಿಮ್ಗೆ 2 ಲಕ್ಷ ಹೇಳ್ತೀವಿ ವಿತ್ ಟ್ರಾನ್ಸ್ಫರ್. ಮುಂದೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್. ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ. ಬರೀ 27,000 ಓಡಿರೋದು. VXI LXI ಸರ್. ಸರ್ ಇದು VXI ಇದು. VXI ವೇರಿಯಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ವೆಹಿಕಲ್ ಹಿಂದ್ಗಡೆ ಹೋಗ್ತಾರೆ ಇಯಾನ್ ಸರ್. ಮೈಲೇಜ್ ಅಲ್ಲಿ ಚೆನ್ನಾಗಿ ಬರುತ್ತೆ ಗಾಡಿ ಅಂತ ಹೇಳ್ಬೋದು ಈ ಗಾಡಿ. ಸರ್ ಇದು ಇಯಾನು 13 ಮಾಡಲು ಸಿಂಗಲ್ ಓನರ್ ಸರ್. ಇದು ಕೂಡ ಒಂದು ಒಳ್ಳೆ ರೇಟ್ ಕೊಡೋಣ ಸರ್. ಓಕೆ, 1,85,000 ವಿತ್ ಕೆ ಮಾಡಿ ಅವ್ರ ಹೆಸರು ಟ್ರಾನ್ಸ್ಫರ್ ಮಾಡ್ಕೊಡೋಣ ಸರ್. 13 ಮಾಡಲ್ ಕೊಡ್ತಾರೆ. 13 ಮಾಡಲು 1,85,000. ಮುಂದೆ ಬಂದ್ರೆ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡಿ. ಓಕೆ, ವೇರಿಯಂಟ್ ಸರ್ ಇದು. ಸರ್ ಇದು ಎರಾ ವೇರಿಯಂಟ್. ಎರಾ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಈ ಕಡೆ ಹೋಗ್ತಾರೆ ಸ್ವಿಫ್ಟ್ ಸರ್, ಡೀಸೆಲ್ ವೇರಿಯಂಟ್. ಸ್ವಿಫ್ಟ್ ಡೀಸೆಲ್, ವಿಡಿಯೋ ಆಪ್ಷನಲ್, ABS ಬ್ರೇಕ್ ಕೂಡ ಬರುತ್ತೆ, 4 ಹೊಸ ಟೈರ್ ಇದೆ, ಸಿಂಗಲ್ ಓನರ್ ಸರ್. ಈ ಗಾಡಿ ಕೂಡ 4,85,000 ಹೇಳ್ತೀನಿ. ಮುಂದೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. 4,85,000 ಸ್ಲೈಟ್ಲಿ ನೆಗೋಷಿಯಬಲ್. ಡೀಸೆಲ್ ಸಿಂಗಲ್ ಓನರ್, ಆಲ್ಮೋಸ್ಟ್ ಟೈರ್ 90% ಟೈರ್ಸ್ ಇದೆ, ಬ್ರ್ಯಾಂಡ್ ನ್ಯೂ ಹಾಕಿದ್ದಾರೆ ಅಂತ ಹೇಳ್ಬೋದು ಸರ್. ಮತ್ತೊಂದು ಸ್ವಿಫ್ಟ್ ಹೋಗ್ತಿದ್ರೆ, ಡಿಸೈರಾ ಸ್ವಿಫ್ಟಾ ಸರ್. ಸ್ವಿಫ್ಟ್ ಸರ್ ಇದು ಹೇಳಿ ಸರ್. ಇದು 1,95,000ಗೆ 11 ಮಾಡಲು ಮಾಡ್ಕೊಡೋಣ ಸರ್. 1,95,000. ಹೌದು ಸರ್, 11 ಮಾಡಲು. FC ಕೂಡ ಮಾಡ್ಕೊಡೋಣ. ಡೀಸೆಲ್ ಸರ್. ಓಕೆ ಸರ್, ಸ್ಯಾಂಟ್ರ್ ನೋಡ್ತಿದ್ರೆ ಮ್ಯಾಗ್ವೆಲ್ ಇರೋ ಗಾಡಿ ಸರ್. ಸರ್ ಮ್ಯಾಗ್ವಿಲ್ ಇರೋದು 2012 ಮಾಡಲು. ಇದು ಕೂಡ ಒಂದು ಒಳ್ಳೆ ರೇಟಿಗೆ ಮಾಡ್ಕೊಡೋಣ ಸರ್. 1,95,000 ಹೇಳ್ತೀನಿ. ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 1,95,000ಕ್ಕೆ 12 ಮಾಡಲ್ ಗಾಡಿ ಸಿಗ್ತಿರೋ. ಲೋನ್ ಆಗೋದಿಲ್ಲ ಸರ್ ಇದಕ್ಕೆ? ಸರ್ ಆಗುತ್ತೆ, ಟ್ರೈ ಮಾಡೋಣ ಸರ್. ಓಕೆ, 12 ಮಾಡಲ್ ಅಲ್ವಾ, ಅದಕ್ಕೆ ಕೇಳಿದೆ. 1,95,000 12 ಮಾಡಲ್. ನನ್ನ ಪ್ರಕಾರ 2,25,000, 30 ಈ ತರ ಸೇಲ್ ಮಾಡ್ತಿದ್ದಾರೆ. ವಿಸಿಟ್ ಆಗಿ ಸ್ವಲ್ಪ ನೆಗೋಷಿಯೇಟ್ ಕೂಡ ಆಗುತ್ತೆ ಸರ್. ಆ ಕಡೆ ಹೋಗ್ತೀರಾ ಸರ್, ಇಟಿಯೋಸ್ ಸರ್. ಸರ್ ಇಟಿಯೋಸ್ ಇದು ಸಿಂಗಲ್ ಓನರು, 2011 ಮಾಡಲು ಸರ್. ವಿತ್ ಕೆ ಟ್ರಾನ್ಸ್ಫರ್ ಸಮೇತ ಮಾಡ್ಕೊಡೋಣ ಸರ್. ಒಂದು 2 ಲಕ್ಷಕ್ಕೆ ಮಾಡ್ಕೊಡೋಣ ಸರ್. 2 ಲಕ್ಷಕ್ಕೆ ಖಂಡಿತ. 11 ಮಾಡಲು ಸಿಂಗಲ್ ಓನರ್, ಪೆಟ್ರೋಲ್ ವೇರಿಯಂಟ್. ಹೌದು ಸರ್. 11 ಮಾಡಲ್ ಸಿಂಗಲ್ ಓನರ್ 2 ಲಕ್ಷ ಸರ್. 1,95,000 ಚಾನ್ಸ್ ಇದೆಯಾ? ಮಾಡ್ಕೊಡೋಣ ಸರ್. ಫೈನಲ್ 1,95,000 ಕ್ಲೋಸ್ ಮಾಡೋಣ. ಇಟಿಯೋಸ್ ನಿಮಗೆ 1,95,000 ಸಿಗ್ತಿರೋದು ಸರ್. ಈ ಕಡೆ ಹೋಗ್ತೀರಾ ಸರ್, ಇನ್ನೊಂದು ಸ್ವಿಫ್ಟ್ ಇರೋದು, ಇದು ರಿಡ್ಜ್ ಇರೋದು. ಇದು ರಿಡ್ಜ್ VXI ಸಿಂಗಲ್ ಓನರ್ 12 ಮಾಡಲು. ಇದು ಕೂಡ ನಿಮಗೆ 2,65,000 ವಿತ್ ಕೆ ಮಾಡಿಸಿ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ ಸರ್. ಮುಂದೆ ಬಂದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 12 ಮಾಡಲು ಸಿಂಗಲ್ ಓನರ್. ವ್ಯಾಗನಾರ್ ನೋಡ್ತಿದ್ರಾ ಸರ್? ಸರ್ ಇದು 2012-13 ಇದು ಗಾಡಿ ಎಲ್ಲ ಸರ್ ನೀಟ್ ಅಂಡ್ ಕ್ಲೀನ್ ಆಗಿದೆ ಗಾಡಿ. ಇದು LXI. ಈ ಗಾಡಿ ನಿಮ್ಗೆ ಒಂದು 235ಗೆ ಡೆಡ್ ಫೈನಲ್ ಕೆ ಮಾಡಿಸಿ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀನಿ ಸರ್. 13 ಮಾಡಲ್ 12-13 ಗಾಡಿ ನೀಟ್ ಅಂಡ್ ಕ್ಲೀನ್ ಆಗಿದೆ. ಬರೀ 67,000 ಗಾಡಿ ಓಡಿದೆ, ಶೋರೂಮ್ ಹಿಸ್ಟ್ರಿ. 2,35,000 ಮಾಡ್ಕೊಡೋಣ.